ಮಾಜಿ ಸಿಎಂ ಎಸ್ ಎಂ ಕೃಷ್ಣ ನಿಧನಕ್ಕೆ ಕರುನಾಡು ಕಂಬನಿ ಮಿಡಿದಿದೆ. ನೆಚ್ಚಿನ ನಾಯಕನ ಅಗಲಿಕೆಯನ್ನು ಕಂಡು ಕಣ್ಣೀರ ಧಾರೆಯನ್ನು ಸುರಿಸುತ್ತಾರೆ ಅನೇಕ ಅವರ ಒಡನಾಡಿಗಳು, ಸ್ನೇಹಿತರು, ಜೊತೆ ಕೆಲಸ ಮಾಡಿದವರು, ಅವರ ಅಭಿಮಾನಿಗಳೆಲ್ಲರೂ ಕೂಡ. ಹಲವು ರಾಜಕೀಯ ಗಣ್ಯರು ಅಂತಿಮ ದರ್ಶನವನ್ನು ಕೂಡ ಇವತ್ತು ಪಡ್ಕೊಂಡಿದ್ದಾರೆ. ಇದರಲ್ಲಿ ಕರ್ನಾಟಕದ ರಾಜ್ಯಪಾಲರಾಗಿರ್ತಕ್ಕಂಥ ಥಾವರ್ ಚಂದ್ ಗೆಹ್ಲೋಟ್ ಕೂಡ ಒಬ್ಬರು. ಮೋಟಮ್ಮ ಅವರು ಅದೇ ರೀತಿಯಲ್ಲಿ ನೆನಪುಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಮಾಜಿ ಸಚಿವ ಎ ಮಂಜು ಅವರು ಕೂಡ ಎಸ್ ಎಂ ಕೃಷ್ಣ ಅವರ ಬಗೆಗೆ ಮಾತಾಡಿದ್ದಾರೆ. ನಾಳೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಮಂಡ್ಯ ಜಿಲ್ಲೆ ಸೋಮನಹಳ್ಳಿಯಲ್ಲಿ ನೆರವೇರಲಿದೆ. ಸ್ಥಳ ಪರಿಶೀಲನೆ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಕೂಡ ಮನೆಯಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ನಂತರ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಸಿಗುತ್ತೆ. ಅಲ್ಲಲ್ಲಿ ಸ್ವಲ್ಪ ಹಾಲ್ಟ್ ಮಾಡಲಾಗುತ್ತೆ ಅಂತ ಕಾಣುತ್ತೆ. ವಾಹನ ಹೋಗ್ತಿರಬೇಕಾದಾಗ ಕೆಲವು ಕಡೆ ನಿಲ್ಲಿಸಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಯೋಚನೆ ಇದೆ ಸರ್ಕಾರದ್ದು. ಬಸ್ ನಿಲ್ದಾಣಗಳಲ್ಲಿ 1 ನಿಮಿಷ ಕೂಡ ಅವಕಾಶವನ್ನು ಕೊಡ್ತೀವಿ. ಮಂಡ್ಯ, ಮದ್ದೂರಿಗೆ ಪಾರ್ಥಿವ ಶರೀರ ಕೊಂಡೊಯ್ಯಬೇಕು ಅಂಥೇಳಿ ಒತ್ತಡ ಕೂಡ ಇದೆ ನಮಗೆ. 10 ರಿಂದ 3 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಮಂಡ್ಯ ಬಳಿಯಲ್ಲಿ ಸಾರ್ವಜನಿಕರು ಇಲ್ಲೇ ಬಂದು ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ಳಬಹುದಾಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಸರ್ಕಾರಿ ಗೌರವಗಳೊಂದಿಗೆ ವಿಧಿವಿಧಾನದ ಮೂಲಕವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ ಅಂತ ಕೂಡ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಅವರ ಮನೆಯಲ್ಲಿ ಬಂದು ಭೇಟಿ ನೋಡುವಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ಲಾಗಿದೆ. 8 ಗಂಟೆ ಮನೆ ಬಿಟ್ಟು ಇಲ್ಲಿ ಚನ್ನಪಟ್ಟಣ, ಇದು ಬಿಡದಿ, ಕೆಂಗೇರಿ, ಬಿಡದಿ, ರಾಮನಗರ ಮತ್ತು ಚನ್ನಪಟ್ಟಣ ಅಲ್ಲಿ ಒಂದು 5 ನಿಮಿಷ ಅಲ್ಲಿ ನಿಲ್ಲಿಸುವಂಥದ್ದು. ಒಂದೊಂದೇ ಕಡೆ ಮಧ್ಯೆ ಯಾರು ಕೂಡ ಅಡ್ಡ ಹಾಕ್ಲಿಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗ್ಬಿಡಿ. ನಾವು ಪೊಲೀಸ್ ಅವ್ರಿಗೆ ಆದೇಶ ಕೊಟ್ಟಿದ್ದೇವೆ. ಒಂದೇ ಸ್ಟಾಪು, ಇವೆಲ್ಲ ಕಡೆ ಒಂದೊಂದೇ ಕಡೆ ಸ್ಟಾಪು. ಎಲ್ಲ ತಾಲೂಕಿನ ಜನತೆ, ಆ ತಾಲೂಕಿನವರು ಯಾರೇ ಆಗಲಿ ನೋಡಬೇಕು ಅಂತ ಇಚ್ಛೆ ಪಡೋರು ಆ ಒಂದೊಂದು ಜಾಗದಲ್ಲೇ ಚನ್ನಪಟ್ಟಣ ಕೆಂಗೇರಿ ಬಸ್ ಸ್ಟ್ಯಾಂಡಲ್ಲಿ, ಬಿಡದಿ ಬಸ್ ಸ್ಟ್ಯಾಂಡಲ್ಲಿ, ಚನ್ನಪಟ್ಟಣ ಗಾಂಧಿ ಸರ್ಕಲ್ನಲ್ಲಿ ಮತ್ತು ರಾಮನಗರದ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ 1 ನಿಮಿಷ ಇದೆ. ಅಷ್ಟರೊಳಗೆ ಬಂದು ಅವರ ದರ್ಶನವನ್ನು ಮಾಡೋಕ್ಕೆ ಇಚ್ಛೆ ಪಡೋರು, ಗೌರವನ ಸಲ್ಲಿಸಬೇಕು ಅಂತ ಇಚ್ಛೆ ಪಡೋರು ಅವರೆಲ್ಲರೂ ಕೂಡ ಅವಕಾಶವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಸರ್ಕಾರದ ಮತ್ತು ಕುಟುಂಬದ ಒಂದು ವಿಚಾರವನ್ನು ತಮ್ಮೆಲ್ಲರೂ ಕೂಡ ನಾನು ಈಗಾಗಲೇ ಬೆಂಗಳೂರಲ್ಲೂ ಕೂಡ ನಾನು ಪ್ರಕಟಣೆ ಮಾಡಿ ನಾನು ಬಂದೆ. ನಮ್ಮ ಒಕ್ಕಲಿಗರ ಸಂಪ್ರದಾಯದಲ್ಲಿ ಯಾವ ರೀತಿ ಇರ್ತದೆ, ಅವರನ್ನು ಶ್ರೀಗಂಧ, ಅವರೇ ಗಂಧ, ರೈತರು ಬೆಳಿಬೇಕು ಅಂತ ಕೊಟ್ಟಂಥ ಒಂದು ಕಾನೂನನ್ನು ತೆಗೆದುಕೊಂಡು ಬಂದವರು. ಆ ಶ್ರೀಗಂಧ ಕರ್ನಾಟಕ ಸರ್ಕಾರದಿಂದ ಏರ್ಪಾಡಾಗಿದೆ. ಆ ಸರ್ಕಾರದಿಂದ ಅದು ಶ್ರೀಗಂಧದಲ್ಲಿ ಅವ್ರನ್ನ ಸುಡುವಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದೆ. ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಅವರ ಮನೆಯಲ್ಲಿ ಬಂದು